ನಮ್ಮ ಈ ಭಾರತದ ಒಂದು ಮಣ್ಣಿನಲ್ಲಿ ಜನಿಸಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಒಂದು ಅದ್ಭುತವಾದಂತಹ ಶಕ್ತಿಯ ಜೊತೆಯಲ್ಲಿ ಇನ್ನೊಂದು ಅದ್ಭುತವಾದಂತಹ ಗುಣ ಇರತಕ್ಕಂಥದ್ದು. ಅದರಲ್ಲೂ ಗುರುವನ್ನ ಬ್ರಹ್ಮನ ರೂಪವಾಗಿಯೂ ಗುರುವನ್ನ ವಿಷ್ಣುವಿನ ರೂಪವಾಗಿಯೂ ಗುರುವನ್ನ ಶಿವನ ರೂಪವಾಗಿಯೂ ನೋಡ್ತಕ್ಕಂತಹ ಅಥವಾ ಗೌರವಿಸ್ತಕ್ಕಂತಹ ಧರ್ಮ ನಮ್ಮದು, ಸಂಸ್ಕೃತಿ ನಮ್ಮದು. ಈ ಒಂದು ಸಂಸ್ಕೃತಿಯಿಂದಾಗಿ ಗುರುವಿನಿಂದ ಕಲಿತಕ್ಕಂಥದ್ದು ಅಪಾರವಾಗಿ ಇರತಕ್ಕಂಥದ್ದು. ಹಾಗಾಗಿ ಗುರು ಪೂರ್ಣಿಮೆಯಂದು ವ್ಯಾಸ ಪೂಜೆ ಇತ್ಯಾದಿಗಳನ್ನು ಗುರುಗಳಾಗಿರ್ತಕ್ಕಂಥವರು ಮಾಡ್ತಾರೆ. ಚಾತುರ್ಮಾಸ ವ್ರತವನ್ನು ಕೈಗೊಳ್ಳುತ್ತಾರೆ. ಲೋಕ ಕಲ್ಯಾಣಾರ್ಥವಾಗಿ ಉಳಿದ ಸಮಯಗಳಲ್ಲಿ ಅನುಷ್ಠಾನವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿ ಈ ಒಂದು ಸಮಯದಲ್ಲಿ ಮಾಡಿಕೊಳ್ತಾರೆ. ಅಂತಹ ಸಾಧನೆಯನ್ನ ಮಾಡಿರ್ತಕ್ಕಂತಹ ಗುರುಗಳಿಗೆ ಎಲ್ಲರಿಗೂ ಕೂಡ ಶುಭಾಶಯವನ್ನ ತಿಳಿಸುತ್ತಾ ಮತ್ತು ಗುರುವಾಗಿರ್ತಕ್ಕಂಥವರು ಮನುಷ್ಯರ ಜೀವನದಲ್ಲಿ ಆ ರೀತಿಯಾದಂತಹ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಎಂಬಂತಹ ಗುಣಗಳನ್ನು ಅಳವಡಿಸಿಕೊಂಡು ಧರ್ಮವನ್ನ ರಕ್ಷಣೆಯನ್ನ ಮಾಡುತ್ತಾ ಮತ್ತು ದೈವಿಕವಾದಂತಹ ಶಕ್ತಿಯಿಂದ ಯಾವೆಲ್ಲ ಸಾಧನೆಗಳನ್ನ ಮಾಡಬಹುದು ಎಂಬುದನ್ನ ಭಕ್ತಾದಿಗಳಿಗೆ ತಿಳಿಸ್ತಾ ದೈವಿಕವಾದಂತಹ ಅನುಗ್ರಹವನ್ನ ಪಡ್ಕೊಂಡು ತದನಂತರದಲ್ಲಿ ಭಕ್ತರಿಗೆ ಧಾರೆ ಎರಿತಾ ಅಥವಾ ಶಿಷ್ಯರನ್ನ ಮೇಲಕ್ಕೆ ಎತ್ತುತ್ತಾ ಇರ್ತಕ್ಕಂತಹ ಎಲ್ಲರಿಗೂ ಕೂಡ ಗುರುಪೂರ್ಣಿಮೆಯ ಹಾರ್ದಿಕವಾದಂತಹ ವಂದನೆಯನ್ನ ತಿಳಿಸುತ್ತಾ, ಜೊತೆಯಲ್ಲಿ ಶಂಕರಾಚಾರ್ಯರಾಗಿರ್ಬೋದು, ಶ್ರೀಧರ ಸ್ವಾಮಿಗಳಾಗಿರ್ಬೋದು, ಹೀಗೆ ಅನೇಕ ಪುಣ್ಯ ಪುರುಷರು ನಮಗೆ ಕೆಲವೊಂದು ಮಾರ್ಗಗಳನ್ನು ತಿಳಿಸಿದ್ದಾರೆ. ಆ ಮಾರ್ಗದಲ್ಲಿ ಎಲ್ಲರೂ ಒಂದಾಗಿ ನಡೆಯೋಣ. ಜೊತೆಯಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗುವಂತಹ ನಿಟ್ಟಿನಲ್ಲಿ ತಪ್ಪುಗಳನ್ನು ಕಂಡು ಬಂದಲ್ಲಿ ಖಂಡನೆಯನ್ನ ಮಾಡುತ್ತಾ ಧರ್ಮ ರಕ್ಷತೆ ರಕ್ಷತಃ ಎಂಬಂತಹ ಕೃಷ್ಣನ ವಾಕ್ಯದಂತೆ ಕೃಷ್ಣಂ ಒಂದೇ ಜಗದ್ಗುರು